ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ ಹಾಗೂ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಇವುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಗಸ್ಟ್ 16ರ ಸಂಜೆ 5 ಗಂಟೆಗೆ ಎಸ್ ಜಾನಕಿ, ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಅವರ ಗೀತೆಗಳ ಸಾಗರ್ ಕಿನಾರೆ ಎಂಬ ಸುಂದರ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಯಕ್ಷ ಅಭಿಮಾನಿ ವೇದಿಕೆಯ ಶಶಿ ಎಸ್ ಮಂಗಳವಾರ್ ಹಾಗೂ ಶರತ್ ಮರಿಯಪ್ಪ ಫೌಂಡೇಶನ್ನಿನ ಡಾಕ್ಟರ್ ಶರತ್ ಮರಿಯಪ್ಪ ಇಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮವು ವಿಶಿಷ್ಟತೆಯಿಂದ ಕೂಡಿದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಅತ್ಯಂತ ಯಶಸ್ಸು ಕಂಡಿದೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರಾದ ರಾಮಚಂದ್ರ ಹಾಗೂ MD ಪಲ್ಲವಿ ಹಾಡಲಿದ್ದಾರೆ. ಪ್ರವೇಶ ಉಚಿತವಾಗಿದ್ದು ಈ ಕಾರ್ಯಕ್ರಮಕ್ಕೆ ಸಂಗೀತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಲಾಗಿದೆ. ಶ್ರೀ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ, ಗಾಯತ್ರಿ ಜ್ಯುವೆಲ್ಲರ್ಸ್ ಹಾಗೂ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಇವರ ವತಿಯಿಂದ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಗಾಯಕರಾದ ರಾಮಚಂದ್ರ ಹಡಪದ್ ಹಾಗೂ MD ಪಲ್ಲವಿ ಅವರು ಹಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಹಾಡ್ತಾರೆ. ಹಾಗೆ ಎಸ್ ಜಾನಕಿ ಅಮ್ಮನವರ ಹಾಡುಗಳನ್ನು ತಗೊಂಡು ಹಾಡ್ತಾರೆ. ಶಿವಮೊಗ್ಗದಲ್ಲಿ ಹಿಂದಿ ಹಾಡುಗಳದ್ದು ಕಾರ್ಯಕ್ರಮ ಆಗಿರೋದು ತುಂಬ ಕಡಿಮೆ. ಈ ಕಾರ್ಯಕ್ರಮ ಒಂದು ಮಂತ್ ಬ್ಯಾಕು ಬೆಂಗಳೂರಲ್ಲಿ ಆಗಿತ್ತು. ತುಂಬ ಜನಸಂದಣಿಯಲ್ಲಿ ಕೆಲವರು ಟಿಕೆಟ್ ಸಿಗದೆ ಇರೋರು ನಮಗೆ ಬೆಂಗಳೂರಿಂದ ಇಲ್ಲಿ ಬರ್ತೀವಿ, ನಮಗೇನಾದರೂ ಅವಕಾಶ ಮಾಡಿಕೊಡ್ತೀರಾ ಅಂತ ಫೋನ್ ಮಾಡಿ ಕೇಳಿದ್ದಾರೆ. ಅಷ್ಟು ಒಳ್ಳೆಯ ಕಾರ್ಯಕ್ರಮ ಬೆಂಗಳೂರಲ್ಲಿ ಆಗಿದೆ. ಆ ಕಾರ್ಯಕ್ರಮವನ್ನು ಶಿವಮೊಗ್ಗದ ಜನತೆಗೆ ನಾವು ನೀಡಬೇಕು ಅಂತ ಹೇಳಿ ಮನಸ್ಸು ಮಾಡಿದಾಗ ನಾವು ಶರತ್ ಅಣ್ಣನ ಹತ್ರ ಹೇಳಿದ್ದು. ನಾನು ಈ ಕಾರ್ಯಕ್ರಮಕ್ಕೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳಿ ಅವರ ಒಂದು ನೇತೃತ್ವದಲ್ಲಿ ಶರತ್ ಮರಿಯಪ್ಪ ಫೌಂಡೇಶನ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಳೆ ಚಿತ್ರಗೀತೆಗಳು ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ಹಾಗೂ ನಮ್ಮ ಜಾನಕಿ ಅಮ್ಮನವರ ಹಳೆ ಹಿಂದಿ ಗೀತೆಗಳು, ಕನ್ನಡ ಗೀತೆಗಳು ಇವತ್ತಿನ ಜಂಜಾಟದಲ್ಲಿ ಇವತ್ತಿನ ಜನ್ರೇಷನ್ ಅವರು ಹಳೆಯ ಗೀತೆಗಳನ್ನು, ಅದರಲ್ಲಿರುವಂಥ ಭಾವನೆ, ಅದರಲ್ಲಿರುವಂಥ ಸಾಹಿತ್ಯ ಇವತ್ತಿನ ಚಿತ್ರಗೀತೆಗಳಲ್ಲಿಲ್ಲ. ಸಂಗೀತದ ರಸದೌತಣವನ್ನು ಕೊಡೋದಕ್ಕೆ ಆಗಸ್ಟ್ 16ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ವಿ. ಭಾಳ ಅಚ್ಚುಕಟ್ಟಾಗಿ ಹೆಸರುವಾಸಿಯಾದಂಥ ಕಾರ್ಯಕ್ರಮ ಅಂದರೆ ಸಾಗರ್ ಕಿನಾರೆ ಅಂಥ ಒಂದು ಕಾರ್ಯಕ್ರಮವನ್ನು ಇಲ್ಲೂ ಮಾಡಿ ನಮ್ಮ ಶಿವಮೊಗ್ಗ ಜನತೆಗೆ ಇಂಥ ಒಂದು ಸಂಗೀತ ರಸ ಕಾರ್ಯಕ್ರಮವನ್ನು ನಾವು ನೀಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಎಲ್ಲರೂ ಕೂಡ ಸೇರಿ ಒಂದು 16ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ವಿ.